ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಮಾಡಲಿಕ್ಕೆ ಹೊರಟಂತಹ ರೆಸಿಪಿ ಆಲೂ ಪಾಲಕ್. ಸೊ ಪಾಲಕನ್ನು ಚೆಂದ ಮಾಡಿ ತೊಳೆದು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಆ ಟೈಮಲ್ಲಿ ನಾವು ಬಟಾಟೆಯನ್ನು ಕಟ್ ಮಾಡ್ಕೊಳ್ಳುವ. ಬಟಾಟೆಯನ್ನು ಚಿಕ್ಕ ಚಿಕ್ಕದಾಗಿ ಸಲ ದೊಡ್ಡದಾಗಿ ಸಲ ಮೀಡಿಯಮ್ ಆಗಿ ಸ್ಕ್ವೇರ್ ಟೈಪಲ್ಲಿ ಕಟ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನೋಡಲಿಕ್ಕೆ ಸ್ವಲ್ಪ ಪನ್ನೀರ್ ಟೈಪ್ ಇರ್ತದೆ. ಸೊ ಇದಕ್ಕೆ ಇನ್ನು ಅರಶಿನ ಮತ್ತು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೀರು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕುಕ್ಕರಲ್ಲಿ ಒಂದು 4 ರಿಂದ 5 ಸೀಟಿ ಬರಿಸಬೇಕು. ಸೊ ಇಲ್ಲಿ ಆಲ್ರೆಡಿ ಪಾಲಕ್ ಬೆಂದಿದೆ. ಈ ಬಂದ ಪಾಲಕನ ಒಂದು 2 ನಿಮಿಷ ತಣ್ಣೀರಲ್ಲಿ ಇಟ್ಟು ಅದಾದ ನಂತರ ಸ್ವಲ್ಪ ಅದಕ್ಕೆ ಶುಂಠಿ ಹಾಕಿ ಮಿಕ್ಸಿಯಲ್ಲಿ ಅದರ ಪೇಸ್ಟ್ ರೆಡಿ ಆಗ್ತದೆ. ಸೊ ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ, ಅದಾದಮೇಲೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಹಾಕಿ ಚೆಂದ ಫ್ರೈ ಮಾಡಬೇಕು. ಅದು ಸ್ವಲ್ಪ ಸ್ಮೆಲ್ ಚೆನ್ನಾಗಿ ಆರೋಮ ಬರುತ್ತದೆ ಆಯಿತಾ. ಬಂದ ಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿ ಚೆಂದ ಫ್ರೈ ಮಾಡಬೇಕು. ಈರುಳ್ಳಿ ಸ್ವಲ್ಪ ಸಾಫ್ಟ್ ಮತ್ತು ಸ್ವಲ್ಪ ಬ್ರೌನ್ ಆದ ಕೂಡಲೇ ಅದಕ್ಕೆ ಇನ್ನು ಟೊಮ್ಯಾಟೊ ಪ್ಯೂರಿ ಮಾಡಿ ಸಹ ಹಾಕ್ಕೊಳ್ಬೋದು ಅಥವಾ ಹಾಗೆ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಮತ್ತು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಶಿನ ಹಾಕಿ ಚೆಂದ ಫ್ರೈ ಮಾಡಬೇಕು. ನಿಮಗೆ ಉಪ್ಪು ಮತ್ತು ಜಾಸ್ತಿ ಬೇಕು ಅಂತಂದರೆ ನೆಕ್ಸ್ಟ್ ಆ್ಯಡ್ ಮಾಡ್ಕೊಳ್ಬೋದು. ಸೊ ಇದಕ್ಕೆ ಇನ್ನು ಕೊರಿಯಾಂಡರ್ ಪೌಡರ್, ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಗರಂ ಮಸಾಲ ನೋಡಿಕೊಂಡು ಹಾಕ್ಕೊಳ್ಳಿ. ಅದಾದ ನಂತರ ಪಾಲಕ್ ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ, ಆ ಪಾಲಕ್ ಪೇಸ್ಟ್ ಮತ್ತು ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಇದನ್ನು ಚೆಂದ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 1 ನಿಮಿಷ ಆದ ನಂತರ ಸ್ವಲ್ಪ ಅದಕ್ಕೆ ಲಿಂಬೆ ಹುಳಿಯನ್ನು ಇಡಬೇಕು. ಇಲ್ಲಿ ನಿಂಬೆ ಹುಳಿಗೆ ಎಂತಕ್ಕೆ ಹಿಂಡುದಂತಂದರೆ ಸ್ವಲ್ಪ ಕಲರ್ ಚೆಂದ ಬರ್ತದೆ. ಸೊ ಮತ್ತು ನಾವು ಬೇಯಿಸಿದಂತಹ ಆಲೂ ಅಥವಾ ಪೊಟ್ಯಾಟೊ ಅಥವಾ ಬಟಾಟೆ ಏನಂತ ಹೇಳ್ತೇವೆ ಅದು, ಆಲೂಗಡ್ಡೆಯನ್ನು ಹಾಕಿ 2 ರಿಂದ 3 ನಿಮಿಷ ಕುದಿಸಿದರೆ ನಮ್ಮ ಆಲೂ ಪಾಲಕ್ ರೆಡಿ ಆಯಿತು. ಸೊ ಇದನ್ನು ನಮ್ಮ ಶೆಫ್ ಆಫ್ ದ ಕಿಚನ್ ತಿಂದು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ. Thank you for watching and keep supporting me. Please do like and subscribe.